ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಇದ್ದೇವೆ. ಈ ಫ್ರೀಡಂ ಪಾರ್ಕ್ ಅಲ್ಲಿ ಬೆಂಗಳೂರು ಹಬ್ಬ ಅಂತ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ಅಂಗವಾಗಿ ಮಕ್ಕಳಿಗೋಸ್ಕರ ಮಕ್ಕಳ ಹಬ್ಬ ನಡೀತಾ ಇದೆ. ಹಬ್ಬದಲ್ಲಿ ಮಕ್ಕಳ ಜೊತೆಗೆ ಮಕ್ಕಳ ಪೇರೆಂಟ್ಸ್ ಬಂದು ಸಾಕಷ್ಟು ಕೆಲವೊಂದು ಗೇಮ್ಸ್ ಗಳನ್ನು ಮಕ್ಕಳಿಗೆ ಆಟಾಡಿಸುವಂತಹ ಕಾರ್ಯಕ್ರಮ ಇದಾಗಿದೆ. ಕೆಲವೊಂದು ಮಕ್ಕಳಿಗೆ ಗ್ರಾಮೀಣ ಸೊಗಡಿನ ಕಾರ್ಯಕ್ರಮಗಳನ್ನು ಕೂಡ ತಿಳಿಸಿಕೊಡುವಂತಹ ಕಾರ್ಯಕ್ರಮ ಕೂಡ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ ಯಾವ ರೀತಿ ಇದೆ, ಮಕ್ಕಳು ಹೇಗೆ ಎಂಜಾಯ್ ಮಾಡ್ತಿದ್ದಾರೆ ಹಾಗೂ ಪೇರೆಂಟ್ಸ್ಗಳು ಮಕ್ಕಳನ್ನು ನೋಡ್ಕೊಂಡು ಯಾವ ರೀತಿ ಎಂಜಾಯ್ ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ಬರುವ ಬನ್ನಿ. ಸಿಲಿಕಾನ್ ಸಿಟಿಯ ಸಿಮೆಂಟ್ ಕಾಂಕ್ರೀಟ್ ನಡುವೆ ಕಳೆದು ಹೋಗುತ್ತಿರುವ ಬಾಲ್ಯಕ್ಕೆ ಮತ್ತೆ ಜೀವ ತುಂಬಲು ಬೆಂಗಳೂರಿನಲ್ಲಿ ಒಂದು ಅದ್ಭುತ ವೇದಿಕೆ ಸಜ್ಜಾಗಿದೆ. ಅನ್ಬಾಕ್ಸಿಂಗ್ BLR ಫೌಂಡೇಶನ್ ವತಿಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಮಕ್ಕಳ ಹಬ್ಬ ಆಯೋಜಿಸಲಾಗಿದೆ. ಜನವರಿ 16ರಿಂದ 25ರವರೆಗೆ ನಡೆಯುವ ಈ ವಿಶೇಷ ಹಬ್ಬ ಸಂಪೂರ್ಣವಾಗಿ ಮಕ್ಕಳು ಕನಸು, ಕುತೂಹಲ ಮತ್ತು ಕಲಿಕೆಗೆ ಮೀಸಲಾಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಈಗ ಮಕ್ಕಳ ಕಲ್ಪನಾ ಲೋಕವಾಗಿ ಬದಲಾಗಿದೆ. ಇಲ್ಲಿ ಕೇವಲ ಆಟವಷ್ಟೇ ಅಲ್ಲ, ವಿಜ್ಞಾನ ಮತ್ತು ಕಲೆಯ ಸಂಗಮವಿರುವ ಅನನ್ಯ ಅನುಭವ ಸಿಗುತ್ತಿದೆ. ಪೇಪರ್ ಫೋಲ್ಡಿಂಗ್ ಮೂಲಕ ಆಕೃತಿಗಳನ್ನು ರಚಿಸುವ ಸ್ಕ್ವೇರ್ ಟು ಸ್ಪೇಸ್, ಸೋಪ್ ಬಬಲ್ಸ್ ಮೂಲಕ ವಿಜ್ಞಾನ ತಿಳಿಯುವ ಕಲೆ, ತಮ್ಮದೇ ನಗರವನ್ನು ಚಿತ್ರಿಸುವ ಡ್ರಾ ಯುವರ್ ಸಿಟಿಯಂತಹ ಕಾರ್ಯಾಗಾರಗಳು ಮಕ್ಕಳನ್ನು ಮಂತ್ರಮುಗ್ಧವನ್ನಾಗಿಸುತ್ತಿದೆ. ಮೊಬೈಲ್ ಗೇಮ್ಸ್ ಬಿಟ್ಟು ಮಣ್ಣಿನ ಆಟಗಳತ್ತ ಮಕ್ಕಳು ಮುಖ ಮಾಡಿರುವುದು ಈ ಹಬ್ಬದ ನಿಜವಾದ ಗೆಲುವು. ಸುಮಾರು 14 ಸರ್ಕಾರಿ ಶಾಲೆಗಳ ಮಕ್ಕಳು ಈ ಸಂಭ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಹೇಗನ್ಸ್ತಿದೆ ಮಂಡಲ ಆಟಾಡಿ? ತುಂಬಾ ಚೆನ್ನಾಗಿದೆ. ಹಬ್ಬ ನನಗೆ ತುಂಬಾ ಇಷ್ಟ ಆಯಿತು. ಎಲ್ಲ ಗೇಮ್ಸ್ ಆಡಿದ್ವಿ, ಮಣ್ಣಲ್ಲಿ ಆಡಿದ್ವಿ, ಎಲ್ಲ ಇಷ್ಟ ಆಯಿತು. ಎಕ್ಸೈಟ್ ಇತ್ತು. ಅಕ್ಕಂದಿರೆಲ್ಲ ಚೆನ್ನಾಗಿ ಹೇಳ್ಕೊಟ್ರು, ಎಕ್ಸ್ಪ್ಲೈನ್ ಮಾಡಿದ್ರು, ನಾವೆಲ್ಲ ಕಲ್ತ್ಕೊಂಡ್ವಿ, ಸ್ಟೋರೀಸ್ ಎಲ್ಲ ಕೇಳಿದ್ವಿ. ತುಂಬ ಚೆನ್ನಾಗಿದೆ. ನಮ್ಮ ಮಗಳು ತುಂಬ ಎಂಜಾಯ್ ಮಾಡ್ತಿದ್ದಾಳೆ. ಡಿಫ್ರೆಂಟ್ ಆಫ್ ಗೇಮ್ಸು, ಪೇಂಟಿಂಗು, ಡ್ರಾಯಿಂಗ್ಸು, ಆಮೇಲೆ ಪಝಲ್ಸು ಚೆನ್ನಾಗಿದೆ. ಏನು ಡಿಫ್ರೆಂಟ್ ಆಗಿ ಮಕ್ಕಳು ಎಂಜಾಯ್ ಮಾಡ್ಬೋದು ಈ ಹಬ್ಬದಲ್ಲಿ? ಪರ್ಟಿಕ್ಯುಲರ್ ಆಗಿ ಡಿಫ್ರೆಂಟ್ ಆಗಿ ಅಂದರೆ ಇಂಡಿವಿಜುವಲ್ ಆಗಿ ಗೇಮ್ ಆಡ್ಬೋದು. ನಾವು ಪೇರೆಂಟ್ಸ್ ರಿಕ್ವೈರ್ ಅಂತಲೂ ಏನೂ ಇಲ್ಲ, ಅವರು ಕೂಡ ಆಟ ಆಡ್ಬೋದು. ಆಮೇಲೆ ಮಣ್ಣಲ್ಲಿ ಆಟ ಆಡೋದು ಚೆನ್ನಾಗಿದೆ. ಒಂಥರ ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ. ಯಾಕಂದ್ರೆ ಇದು ಈಗಿನ ಮಕ್ಕಳು ಆಡಲ್ಲ. ಈಗ ಎಲ್ಲ ಥರ ಗೇಮ್ಸ್ ಇದೆ, ಡ್ರಾಯಿಂಗ್ ಇದೆ, ಮತ್ತು ಮಣ್ಣಲ್ಲಿ ಆಟ ಆಡೋದು. ಆ ಮಣ್ಣನ್ನು ಹಗಿಬೇಕಾದ್ರೆ ಅವ್ರ ಮಕ್ಕಳ ಎಕ್ಸ್ಪೀರಿಯೆನ್ಸ್ ಇದೆ ನೋಡಿ, ತುಂಬ ಚೆನ್ನಾಗಿ ಹಂಚ್ಕೊಂಡ್ರು. ಮಿಸ್ ನನಗೆ ಇದು ಸಿಕ್ತು, ನನಗೆ ಅದು ಸಿಕ್ತು ಅಂತ. ಅದು ಮಕ್ಳಿಗೊಂದು ಅನುಭವ ಆಯಿತು. ಜೊತೆಗೆ ತುಂಬ ಗೇಮ್ಸ್ ಎಲ್ಲ ಇದೆ. ಮತ್ತು ಚಿಟ್ಟೆ, ಬಟರ್ಫ್ಲೈ, ಅದರ ಉತ್ಪತ್ತಿ ಹೇಗಾಗುತ್ತೆ, ಅದು ಹೆಂಗಿಂದ ಇದಾಗುತ್ತೆ, ಅದು ಎಷ್ಟು ತಿಂಗಳು ಎಷ್ಟು ದಿನಗಳ ಬದುಕುತ್ತೆ, ಅದು ಒಂದು ಊರಿಂದ ಒಂದು ಊರಿಗೆ ಹೋಗ್ಬೇಕಾದ್ರೆ ಅದು ಗೊತ್ತಾಗುತ್ತೆ. ಅದಕ್ಕೆ ಮಕ್ಕಳನ್ನ ತುಂಬ ಚೆನ್ನಾಗಿ ಅಟ್ರ್ಯಾಕ್ಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಸಿದ್ರು. ಇದು ಮಕ್ಕಳಿಗೆ ಇನ್ನೂ ಬೇಕು. ಈ ಥರದ ಮಕ್ಳಿಗೆ ಅಲ್ಲಲ್ಲಿ ಮಾಡಿದಾಗ ಮಕ್ಕಳಿಗೆ ಎಂಜಾಯ್ಮೆಂಟ್ ಮಾಡ್ತಾರೆ. ತುಂಬ ಯೂಸ್ಫುಲ್ ಆಗಿದೆ ಮೇಡಮ್. ಯಾಕೆ ನಗರ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳಿಗೆ ಇದೆಲ್ಲ ಪರಿಕಲ್ಪನೆ ಇರೋದಿಲ್ಲ. ಹಾಗಾಗಿ ಕೆಲವೊಂದು ಮಕ್ಕಳು ಮಣ್ಣಲ್ಲೇ ಹೋಗಿ ಆಡಿರೋಲ್ಲ. ಇಲ್ಲಿ ಮಣ್ಣಲ್ಲೇ ಆಡಿದಾಗ ಅವ್ರಿಗೆ ಒಂದು ಇಮ್ಯುನಿಟಿ ಪವರ್ ಆಗಲಿ ಅದರಿಂದ ಸಿಗ್ತಕ್ಕಂಥದ್ದು ಅದು ತುಂಬ ಚೆನ್ನಾಗಿದೆ. ಮತ್ತು ಕಲಿಕೆಗೆ ಆಧಾರ ಆಗಿರ್ತಕ್ಕಂಥದ್ದನ್ನು ಅವರು ಅವ್ರದ್ದೇ ಆದಂಥ ಒಂದು ಶೈಲಿನಲ್ಲಿ ಮಾಡಿ ಮಕ್ಕಳಿಗೆ ಇದೊಂದು ಮಕ್ಕಳ ಹಬ್ಬ ಅನ್ನೋದ್ರ ಮೂಲಕ ತುಂಬ ಅತ್ಯುತ್ತಮವಾಗಿ ಇವತ್ತು ನಡೆಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಬೆಂಗಳೂರು ಹಬ್ಬ ಅನ್ನೋದು ನಿಜವಾಗ್ಲೂ ಮಕ್ಕಳ ಹಬ್ಬ. ತುಂಬ ಖುಷಿಪಟ್ಟರು ಎಲ್ಲರೂ. ಫಸ್ಟು ನಾವು ಇದು ಜೈಲಿನಂತ ತೋರಿಸ್ತಾರಲ್ಲ, ಆ ರೀತಿ ಅಲ್ಲೋಗಿದ್ದು. ಅಲ್ಲಿ ಕೈದಿಗಳು ಒಂದು 100 ಜನ ಕೈದಿಗಳನ್ನ ಒಂದೇ ಒಂದು ಕೊಠಡಿಯಲ್ಲಿ ಇಟ್ಟಿರೋದು, ಮತ್ತು ಅಲ್ಲಿನ ಕೈದಿಗಳು ಮಾಡಿರೋಂಥ ಕಲೆಗಳು, ಫಿಂಗರ್ ಪ್ರಿಂಟ್ ಆಗಲಿ ಮತ್ತು ನೇಯ್ದಿರುವಂಥ ಬಟ್ಟೆಗಳಾಗಲಿ ಅವಾಗೆಲ್ಲ ಯಾವುದ್ರಲ್ಲಿ ಮಾಡ್ತಿದ್ರು ಅವೆಲ್ಲ ಮಾಡಿರುವಂಥ ಎಲ್ಲ ತುಂಬ ಚೆನ್ನಾಗಿ ತೋರಿಸಿದ್ರೆ. ಆರ್ಟರ್ ಯಾವ ರೀತಿ ಇರಬೇಕು ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದು ತುಂಬ ಖುಷಿ ಆಯಿತು. ಮತ್ತು ಇಲ್ಲಿ ಹೋದಾಗ ಕೈದಿಗಳನ್ನ ಇದ್ದಿಲಿಂದ ಅದನ್ನೇ ಇದ್ಲುಗಳನ್ನೇ ಜೋಡಿಸಿ ಕೈದಿಗಳನ್ನ ಮಾಡಿದ್ರು. ಅದು ತುಂಬ ಚೆನ್ನಾಗಿತ್ತು. ಒಟ್ಟಾರೆಯಾಗಿ ನಗರದ ಒತ್ತಡದ ನಡುವೆ ಮಕ್ಕಳಿಗೆ ಮುಕ್ತವಾಗಿ ಓಡಾಡಲು, ಆಟಾಡಲು, ಕಲಿಯಲು ಮತ್ತು ಸಂಭ್ರಮಿಸಲು ಈ ಮಕ್ಕಳ ಹಬ್ಬ ಒಂದು ಸುಂದರವಾದ ತಾಣವಾಗಿದೆ. ಇದು ಕೇವಲ ಒಂದು ಈವೆಂಟ್ ಅಲ್ಲ, ನಮ್ಮ ಮುಂದಿನ ಪೀಳಿಗೆಗೆ ನಿಜವಾದ ಬಾಲ್ಯವನ್ನು ಉಡುಗೊರೆಯಾಗಿ ನೀಡುವ ಸುಂದರ ಪ್ರಯತ್ನ. ನೀವು ನಿಮ್ಮ ಮಕ್ಕಳ ಕೈ ಹಿಡಿದು ಈ ಅದ್ಭುತ ಅನುಭವಕ್ಕೆ ಸಾಕ್ಷಿಯಾಗಲು ಜನವರಿ 25ರೊಳಗೆ ಫ್ರೀಡಂ ಪಾರ್ಕಿಗೆ ಭೇಟಿ ನೀಡಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಬ್ಯಾಂಗ್ಳೂರು ಹಬ್ಬದ ಮಕ್ಕಳ ಹಬ್ಬ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಕ್ಕಳು ಬಂದು ಎಂಜಾಯ್ ಮಾಡ್ತಿದ್ದಾರೆ. ಮಕ್ಕಳ ಜೊತೆಗೆ ಪೇರೆಂಟ್ಸ್ ಕೂಡ ಬಂದು ಮಕ್ಕಳ ಖುಷಿಯನ್ನು ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ನಗರದಲ್ಲಿ ಸಿಗದಂತಹ ಕೆಲವೊಂದು ಆಟಗಳು, ಮಣ್ಣಿನಲ್ಲಿ ಆಟ ಆಡ್ಬೋದು, ಕೆಲವೊಂದು ಗ್ರಾಮೀಣ ಕ್ರೀಡೆಗಳಿರ್ಬೋದು, ಅಥವಾ ಕೆಲವೊಂದು ಮಕ್ಕಳ ಬುದ್ಧಿಶಕ್ತಿ ಹೆಚ್ಚಿಸುವಂಥ ಕ್ರೀಡೆಗಳು, ಪೇಂಟಿಂಗ್ ಮುಂತಾದ ಕಾರ್ಯಕ್ರಮಗಳನ್ನು ಮಕ್ಕಳು ಎಂಜಾಯ್ ಮಾಡ್ತಾ ಇದ್ದಾರೆ. ಕಾರ್ಟೂನ್ ಟಿವಿಗಳಿಗೆ ಸೀಮಿತವಾಗಿರುವ ಇಂಥ ಕಾಲದಲ್ಲಿ ಮಕ್ಕಳು ಬಂದು ಇಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇಂಥ ಆಟಗಳನ್ನು ಆಡುವುದರ ಜೊತೆಗೆ ಗ್ರಾಮೀಣ ಮಣ್ಣಿನ ಸೊಗಡನ್ನು ಕೂಡ ಮೆರೆತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಪೂರ್ಣಿಮಾ ಪ್ರಣಂಕಿಲ, ದ ಫೆಡರಲ್ ಕರ್ನಾಟಕ, ಬೆಂಗಳೂರು.
ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.